ತುಮಕೂರಿನಲ್ಲಿ ಎಸ್ಎಲ್ವಿ ಮಹಿಳಾ ಮಾರ್ಟ್ ವಿರುದ್ಧ ವಂಚನೆ ಆರೋಪ ಕೇಳಿ ಬಂದಿದ್ದು, ಹಣ ಹೂಡಿಕೆ ಮಾಡಿ ಲಕ್ಷಾಂತರ ರೂಪಾಯಿ ಕಳೆದುಕೊಂಡಿದ್ದೇವೆ ಅಂತ ಮಹಿಳೆಯರು ಆರೋಪಿಸಿದ್ದಾರೆ. ಹೂಡಿಕೆ ಮಾಡಿದ ಮಹಿಳೆಯರ ಕಹಾನಿಗಳು ಇದೀಗ ಒಂದೊಂದಾಗಿ ಹೊರಬರ್ತಿದೆ. ತುಮಕೂರು ನಗರದ ಎಸ್ಎಲ್ವಿ ಮಹಿಳಾ ಮಾರ್ಟ್ ವಿರುದ್ಧ ಹೂಡಿಕೆದಾರರ ಮಹಿಳೆಯರು ವಂಚನೆ ಆರೋಪ ಮಾಡಿದ್ದು, ಕಂಪನಿ ಕಚೇರಿ ಮುಂದೆ ಆತಂಕ ಹಾಗೂ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹೂಡಿಕೆ ಮಾಡಿ ಹೆಚ್ಚಿನ ಲಾಭದ ಭರವಸೆ ನಂಬಿದ ಅನೇಕ ಮಹಿಳೆಯರು ತಮ್ಮ ಉಳಿತಾಯದ ಹಣವನ್ನು ಕಂಪನಿಗೆ ನೀಡಿದ್ದಾರೆ. ಕೆಲವರು ಕುಟುಂಬದವರಿಗೆ ತಿಳಿಸದೆ ಹಣ ಹೂಡಿಕೆ ಮಾಡಿದರೆ, ಇನ್ನು ಕೆಲವರು ಗಂಡರಿಗೆ ಗೊತ್ತಾಗದಂತೆ ಮನೆಯ ದಾಖಲೆಗಳನ್ನು ಬ್ಯಾಂಕ್ನಲ್ಲಿ ಅಡಮಾನ ಇಟ್ಟು ಸಾಲ ಪಡೆದು ಹಣ ಹೂಡಿಕೆ ಮಾಡಿದ್ದಾರೆ ಅಂತ ಆರೋಪ ಕೇಳಿಬಂದಿದೆ. ತಾವು ಮಾತ್ರವಲ್ಲದೆ ಸ್ನೇಹಿತೆಯರು ಹಾಗೂ ಪರಿಚಯಸ್ಥರಿಗೂ ಕಂಪನಿಯಲ್ಲಿ ಹೂಡಿಕೆ ಮಾಡಲು ಹೇಳಿದ್ದ ಮಹಿಳೆಯರು ಈಗ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಕೆಲವರು 5 ಲಕ್ಷ, 10 ಲಕ್ಷ, 15 ಲಕ್ಷ ಸೇರಿದಂತೆ ಲಕ್ಷಾಂತರ ರೂಪಾಯಿ ಹಣ ಹೂಡಿಕೆ ಮಾಡಿರುವುದಾಗಿ ಹೇಳ್ತಿದ್ದಾರೆ. ಹಣ ಕಳೆದುಕೊಂಡು ವಿಚಾರ ಕುಟುಂಬದವರಿಗೆ ಗೊತ್ತಾಗಬಾರದು ಎಂಬ ಕಾರಣಕ್ಕೆ ಕೆಲ ಮಹಿಳೆಯರು ಮುಖ ಮುಚ್ಚಿಕೊಂಡೇ ಕಂಪನಿ ಕಚೇರಿ ಮುಂದೆ ಕಾಣಿಸಿಕೊಂಡು ದೃಶ್ಯಗಳು ಗಮನ ಸೆಳೆದಿವೆ. ಪ್ರಕರಣದ ಕುರಿತು ಜಯನಗರ ಪೊಲೀಸರು ಎನ್ಸಿಆರ್ ದಾಖಲಿಸಿಕೊಂಡಿದ್ದು, ಮಹಿಳೆಯರ ಆರೋಪಗಳು ಹಾಗೂ ಕಂಪನಿಯ ವ್ಯವಹಾರಗಳ ಬಗ್ಗೆ ಮಾಹಿತಿ ಸಂಗ್ರಹಿಸುತ್ತಿದ್ದಾರೆ. ಕಂಪನಿ ವಿರುದ್ಧ ಕೇಳಿ ಬಂದಿರುವ ಆರೋಪಗಳು ಕುರಿತು ತನಿಖೆ ಮುಂದುವರೆದಿದೆ. ಲಾಭದ ಆಸೆ ತೋರಿಸಿ ಹಣ ಸಂಗ್ರಹಿಸಿದ ಆರೋಪದ ನಡುವೆಯೇ ಎಸ್ಎಲ್ವಿ ಮಹಿಳಾ ಮಾರ್ಟ್ ವಿರುದ್ಧದ ದೂರುಗಳು ಹೆಚ್ಚಾಗ್ತಾ ಇದ್ದು, ಪೊಲೀಸ್ ತನಿಖೆಯ ಬಳಿಕ ಸತ್ಯಾಂಶ ಹೊರಬರಬೇಕಿದೆ.